ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್. ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಇದೆ, ಅದಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ನಾನು ಮತ್ತು ನನ್ನ ಮಗ ಬಂದಿದ್ದೀವಿ ಈಗ ಸ್ಕೂಲಿಗೆ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಇದು ಎಂಟ್ರೆನ್ಸು. ಇಲ್ಲಿ ಕಿಂಡರ್ ಗಾರ್ಡನ್ ಮಾತ್ರ ಇರೋದು. ಎಲ್ಲ ಬಲೂನ್ಸಿಂದ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ನೋಡಿ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಇವತ್ತು ಆ್ಯಕ್ಚುಲಿ ಸ್ಕೂಲ್ಗೆ ಹಾಲಿಡೇ, ಆದರೆ ಸ್ಕೂಲಲ್ಲಿ ಆ್ಯಕ್ಟಿವಿಟೀಸ್ ಗೇಮ್ಸ್ ಅಂತ ಪೇರೆಂಟ್ಸ್ಗೆ ಮತ್ತು ಚಿಲ್ಡ್ರನ್ಸ್ಗೆ ಒಟ್ಟಿಗೆ ಮಾಡಿಸ್ತಾರೆ. ಅಟೆಂಡೆನ್ಸ್ ಏನಾದರೂ ಕಂಪಲ್ಸರಿ ಆಗಿರಲಿಲ್ಲ, ಸೊ ಯಾರು ಇಷ್ಟ ಇದೆ ಅವ್ರು ಬರ್ಬೋದು. ಸೊ ನಾನು ನನ್ನ ಮಗನ ಜೊತೆ ಕರ್ಕೊಂಬಂದಿದ್ದೆ. ಇವಾಗ ಗೇಮ್ಸ್ ಆಡೋಣ ಅಂತ ಇನ್ಸೈಡ್ ನಾವು ಹೋಗ್ತಾ ಇದ್ದೀವಿ ಕ್ಲಾಸ್ ರೂಮಿಗೆ. ಸೊ ಫಸ್ಟ್ ಗೇಮ್ ಇದು ಬಂದುಬಿಟ್ಟು ಡೈಸಲ್ಲಿ ಕಲರ್ಸ್ ಇದೆ. ಆ ಡೈಸ್ ಹಾಕಿದ ತಕ್ಷಣ ಯಾವ ಕಲರ್ಸ್ ಬರುತ್ತೆ ಅವರು ಒಂದು ಸ್ಟೆಪ್ ಮುಂದಕ್ಕೆ ಜಂಪ್ ಮಾಡಬೇಕಾಗುತ್ತೆ. ಈ ಥರ ನೋಡಿ, ಗ್ರೀನ್, ಪಿಂಕ್, ಬ್ಲೂ ನೋಡಿ, ಇಲ್ಲಿ ಡೈಸ್ ಹಾಕ್ತಾ ಇದ್ದಾರಲ್ಲ, ಇದರಲ್ಲಿ ಯಾವ ಕಲರ್ ಬೀಳುತ್ತೆ ಅವರು ಒಂದು ಸಲಕ್ಕೆ ಒಂದು ಸ್ಟೆಪ್ ಜಂಪ್ ಮಾಡಬೇಕು. ಸೊ ಫಸ್ಟ್ ಯಾರು ರೀಚ್ ಆಗ್ತಾರೆ ಅವರು ವಿನ್ನರ್. ಇದೇನು ಕಾಂಪಿಟೀಷನ್ ಅಲ್ಲ, ಜಸ್ಟ್ ಫಾರ್ ಫನ್ ಅಷ್ಟೇ. ಸೊ ಮಕ್ಕಳು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾರಲ್ವ, ಮಕ್ಕಳ ಜೊತೆ ನಮಗೂ ಕೂಡ ಒಂದು ಎಂಜಾಯ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ತಾಗ ಅನಿಸ್ತು ನನಗೆ ಇದು. ಒಂದೊಂದು ಕ್ಲಾಸ್ ರೂಮ್ಸಲ್ಲಿ ಒಂದೊಂದು ಗೇಮ್ ಅರೇಂಜ್ ಮಾಡಿದ್ದಾರೆ. ಸೊ ನನಗೆ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನಾನೊಬ್ಬಳೇ ಹೋಗಿದ್ದರಿಂದ ವೀಡಿಯೋ ಮಾಡೋಕ್ಕೂ ಕರೆಕ್ಟಾಗಿ ಯಾರೂ ಇದ್ದಿಲ್ಲ. ಸೊ ಇದು ನಾನಲ್ಲಿ ಪಕ್ಕದವ್ರ ಹತ್ರ ಹೇಳಿಬಿಟ್ಟು ವೀಡಿಯೋ ಮಾಡಿಸ್ಕೊಂಡೆ. ನೋಡ್ತಾ ಇದ್ದೀರಲ್ವ, ಹೀಗೆ ಒಂದೊಂದೇ ಸ್ಟೆಪ್ ಒಂದೊಂದು ಸಲ ಹಾಕುವಾಗ ಒಂದೊಂದು ಸ್ಟೆಪ್ ಜಂಪ್ ಮಾಡ್ಕೊಂಡು ಬಂದು ಯಾರು ಫಸ್ಟ್ ರೀಚ್ ಆಗ್ತಾರೆ ಅವರೇ ವಿನ್ನರು. ಸೊ ನೆಕ್ಸ್ಟ್ ಕ್ಲಾಸ್ ರೂಮಿಗೆ ಬಂದಿದ್ದೀನಿ. ಇಲ್ಲಿ ಏನಂದರೆ ನಮ್ಮ ಮಕ್ಕಳ ಕೈಯನ್ನು, ಫಿಂಗರ್ಸನ್ನು, ಪಾಮನ್ನು ಟಚ್ ಮಾಡಿಬಿಟ್ಟು ಯಾರು ನಮ್ಮ ಮಕ್ಕಳು ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇದು ಸ್ವಲ್ಪ ಕಷ್ಟದ ವಿಷಯ, ಯಾಕೆಂದರೆ ಎಲ್ಲ ಚಿಕ್ಕ ಮಕ್ಕಳ ಕೈ ತುಂಬ ಸಾಫ್ಟಾಗಿರುತ್ತೆ, ಹಾಗೆಯೇ ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ. ಸೊ ಇಲ್ಲಿ ಏನು ಮಾಡ್ತಿದ್ರಂದರೆ ಕಣ್ಣಿಗೆ ಬಟ್ಟೆ ಕಟ್ಟಿ ಆದಮೇಲೆ ಪ್ಲೇಸ್ ಚೇಂಜ್ ಮಾಡ್ತಾಯಿದ್ರು ಮಕ್ಕಳನ್ನು. ಸೊ ನಾವು ಅದೇ ಪ್ಲೇಸಲ್ಲಿ ನಿಂತ್ಕೊಂಡಿದ್ದಾನೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು, ಯಾಕೆಂದರೆ ಅವರು ಚೇಂಜ್ ಮಾಡ್ತಾರೆ. ಸೊ ಇವಾಗ ನಾನು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದ್ದೀನಿ. ನಿಜ ಹೇಳಬೇಕಂದ್ರೆ ನನಗೆ ಖಂಡಿತ ಫೈಂಡ್ ಔಟ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಯಾಕಂದರೆ ನಾನು ಅವನು ಹಾಕ್ಕೊಂಡಿರುವ ಬ್ಯಾಂಗಲ್ನಿಂದಾಗಿ ನಾನು ಫೈಂಡ್ ಔಟ್ ಮಾಡಿದೆ. ಇಲ್ಲ ಅಂದರೆ ತುಂಬಾ ಕಷ್ಟ, ಯಾಕೆಂದರೆ ಎಲ್ಲ ಮಕ್ಕಳ ಕೈ ಒಂದೇ ಥರ ಫೀಲ್ ಆಗ್ತಾ ಇತ್ತು ನನಗೆ. ಇನ್ನು ನೆಕ್ಸ್ಟ್ ಕ್ಲಾಸ್ ರೂಮಿಗೆ ಬಂದರೆ ಇಲ್ಲಿ ಹ್ಯಾಂಡ್ ಪ್ರಿಂಟ್ ಮಾಡೋ ಆ್ಯಕ್ಟಿವಿಟಿ ಇಟ್ಟಿದ್ರು, ಮಕ್ಕಳದು ಮತ್ತು ಪೇರೆಂಟ್ಸಿದು. ನೆಕ್ಸ್ಟ್ ಇಲ್ಲಿ ರಿಂಗ್ ಎಸೆತ. ಈ ರಿಂಗನ್ನು ಕಲರ್ ರಿಂಗನ್ನು ಅದೇ ಕಲರ್ ಒಳಗಡೆ ಹಾಕಬೇಕು. ಯೆಲ್ಲೋ ಕಲರ್ ಒಳಗಡೆ, ರೆಡ್ ಕಲರ್ ಒಳಗಡೆ, ಆ ಥರ. ಸೊ ಇದು ಸುಮ್ಮನೆ ಆ್ಯಕ್ಟಿವಿಟಿ ಅಷ್ಟೇ, ಏನು ಕಾಂಪಿಟೇಷನ್ ಏನಲ್ಲ. ನಾನು ಫಸ್ಟೇ ಹೇಳಿದೆ ನಿಮ್ಮ ಹತ್ರ. ಎಲ್ಲ ಗೇಮ್ಸ್ ಫಿನಿಷ್ ಮಾಡಿಕೊಂಡು ಇವಾಗ ನಾವು ಕೆಳಗಡೆ ಬಂದ್ವಿ. ಇಲ್ಲಿ ಸುಮ್ಮನೆ ಎಲ್ಲ ಮಕ್ಕಳನ್ನ ಹಾಗೆ ಆಟ ಆಡೋಕ್ಕೆ ಬಿಟ್ಟಿದ್ದಾರೆ, ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಏನಂದರೆ ಇಲ್ಲಿ ಎಲ್ಲ ಮಕ್ಕಳನ್ನು ಒಟ್ಟಿಗೆ ಸೇರಿಸಿ ಡ್ಯಾನ್ಸ್ ಮಾಡೋಣ ಅಂತ ಎಲ್ಲರನ್ನು ರೆಡಿ ಮಾಡ್ತಾ ಇದ್ದಾರೆ. ಇದು ಅವರ ಡ್ಯಾನ್ಸ್ ಮಾಸ್ಟರ್. ಸೊ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ ಇವ್ರ ಬಗ್ಗೆ, ಯಾಕೆಂದರೆ ಯೂಶ್ವಲಿ ಕ್ಲಾಸ್ ತಗೊಳ್ತಾರೆ. ಸೊ ಅದರಿಂದ ಸರ್ ಯಾವ ಥರ ಇನ್ಸ್ಟ್ರಕ್ಟ್ ಮಾಡ್ತಾರೆ ಅದನ್ನೇ ಫಾಲೋ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವಾಗ ನಾವೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದು ಶಿಖರಿಗೆ ಕೊಟ್ಟಿರುವಂಥ ಗಿಫ್ಟ್ ನೋಡಿ. ಇದು ಟೀ ಪಾಟಲ್ಲಿ ಗ್ರೀಟಿಂಗ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ. ಸೊ ಇದಕ್ಕೆ ನಿಜವಾಗೂ ನಾವು ಮೆಚ್ಚಲೇಬೇಕು, ಯಾಕಂದರೆ ಇದೆಲ್ಲ ಮಾಡೋದು ಟೀಚರ್ಸ್. ಅವರು ಎಷ್ಟು ಎಫರ್ಟ್ ಹಾಕಿಬಿಟ್ಟು ಮಾಡಿರ್ತಾರೆ ಅಂದರೆ ನೋಡಿ, ನಿಜವಾಗ್ಲೂ ಅವರ ಎಫರ್ಟಿಗೆ ನಾವು ಮೆಚ್ಚಲೇಬೇಕು. ತುಂಬ ಪೇಷನ್ಸ್ ಇರಬೇಕಾಗುತ್ತೆ ಈ ಥರ ಮಾಡಬೇಕಂದ್ರೆ. ನೋಡಿ ಈ ಥರ ಇದೆ ಗ್ರೀಟಿಂಗ್ ಕಾರ್ಡ್, ಹ್ಯಾಪಿ ಚಿಲ್ಡ್ರನ್ಸ್ ಡೇ. ನೆಕ್ಸ್ಟ್ ನೋಡೋಣ ಇದರ ಒಳಗಡೆ ಏನೆಲ್ಲ ಇದೆ ಅಂತ. ಹಾಗೆ ಒಂದು ಪೆನ್ಸಿಲ್ ಮತ್ತು ನೋಡಿ ಸ್ಟ್ರಾಬೆರಿ ಫ್ಲೇವರಿದ್ದು ಜೆಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಇದು ಶಿಖರ್ನ ಫೇವ್ರೆಟ್ ಲೊಟ್ಟೆ ಚಾಕೋಫೈ, ತುಂಬ ಅವನಿಗೆ ಇಷ್ಟಪಟ್ಟು ತಿಂತಾನೆ ಅದನ್ನು. ಇವಾಗಂತೂ ನಾನು ಚಾಕ್ಲೇಟ್ ಎಲ್ಲ ಕೊಡಿಸೋದು ತುಂಬ ಕಡಿಮೆ ಮಾಡಿದ್ದೀನಿ. ಮನೆಗೆ ಬಂದು ನೋಡಿದಾಗ ಅಮೆಝಾನಲ್ಲಿ ಒಂದು ಬ್ಯಾಗ್ ಆರ್ಡರ್ ಮಾಡಿದ್ದೆ, ಅದು ಬಂದಿತ್ತು. ಇದನ್ನು ಆಲ್ರೆಡಿ ನಮ್ಮ ಹಸ್ಬೆಂಡ್ ಓಪನ್ ಮಾಡಿ ನೋಡಿದ್ದಾರೆ. ನೋಡಿ, ಸ್ಲಿಂಗ್ ಬ್ಯಾಗ್ ತುಂಬ ಚೆನ್ನಾಗಿದೆ.
ನೋಡಿ ಸ್ಲಿಂಗ್ಸ್ ಈ ಥರ ಇದೆ ಗೋಲ್ಡನ್ ಕಲರಲ್ಲಿ. ಯಾವಾಗಲೂ ನಾವು ಫಂಕ್ಷನ್ಗೆಲ್ಲ ಹೋದಾಗ ದೊಡ್ಡ ಬ್ಯಾಗ್ ಎಲ್ಲ ತೊಗೊಂಡೋಗೋಕ್ಕಾಗಲ್ಲ. ಓನ್ಲಿ ಮೊಬೈಲ್ ಮತ್ತು ಸ್ವಲ್ಪ ಹಣ ಆ ಥರ ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ತೀವಲ್ಲ, ಸೊ ಆ ಟೈಮಲ್ಲಿ ಇಂಥ ಸ್ಲಿಂಗ್ ಬ್ಯಾಗ್ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಸ್ಲಿಂಗ್ ಬ್ಯಾಗ್ ಆಗಿ ಕೂಡ ಯೂಸ್ ಮಾಡೋದು, ಕ್ಲಚಸ್ ಥರನೂ ನಾವು ಯೂಸ್ ಮಾಡ್ಬೋದು. ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಇದು ಲ್ಯಾವಿ ಬ್ರ್ಯಾಂಡ್ ಇದ್ದು ತಗೊಂಡಿರೋದು ನಾನು. ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ನಿಮಗೇನಾದರೂ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಮೊಬೈಲ್ ಹಾಗೆಯೇ ನಮಗೆ ಬೇಕಾದಂಥ ಚಿಕ್ಕ ಪುಟ್ಟ ನೆಸೆಸರಿ ಐಟಮ್ಸ್ ಎಲ್ಲ ನಾವು ನೀಟಾಗಿ ಇಟ್ಕೋಬೋದು ಇದರಲ್ಲಿ. ಸೊ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನೀವು ಬ್ರ್ಯಾಂಡೆಡ್ ಅನ್ಬ್ರ್ಯಾಂಡೆಡ್ ಹೋಗೋದಿದ್ರೆ ನಿಮಗೆ 300-400 ರುಪೀಸ್ಗೆಲ್ಲ ಸಿಗುತ್ತೆ. ನೋಡೋಕ್ಕೂ ಅದು ಚೆನ್ನಾಗಿರುತ್ತೆ, ಆದರೆ ಕ್ವಾಲಿಟಿ ಚೆನ್ನಾಗಿರಲ್ಲ. ಸೊ ಅದಕ್ಕೆ ನೀವು ಏನೇ ತಗೊಂಡ್ರೂ ಕೂಡ ಈ ಥರದ ಸ್ಮಾಲ್ ಕ್ಲಚಸ್ ಎಲ್ಲ ನೀವು ಬ್ರ್ಯಾಂಡೆಡೇ ತಗೊಳ್ಳೋದು ಒಳ್ಳೆಯದು. ಇದರ MRP ಬಂದುಬಿಟ್ಟು 2999 ಕೊಟ್ಟಿದ್ದಾರೆ, ಬಟ್ ಅಷ್ಟೇನಿಲ್ಲ, ನನಗೆ ಸ್ವಲ್ಪ ಡಿಸ್ಕೌಂಟ್ ಸಿಕ್ತು. ಹಾಗೆಯೇ ಕೊನೆಯಲ್ಲಿ ಒಂದಷ್ಟು ಫೋಟೋಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬೈ ಬಾಯ್.